ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಎಷ್ಟೇ ಅವಮಾನ ಆಗಿರ್ಬೋದು, ಎಷ್ಟೆಷ್ಟು ಸಂಕಷ್ಟ ಬಂದಿರ್ಬೋದು, ಕೆಲವೊಬ್ರು ಮಾತು ಎಷ್ಟು ಮನಸ್ಸಿಗೆ ನೋವಾಗ್ಬಿಡುತ್ತೆ. ನಮ್ಮವರೇ, ಅದರಲ್ಲೂ ನಮ್ಮವರೇ ನಮಗೇನಾರು ಅಂದ್ಬಿಟ್ಟಾಗ ಏನಕ್ಕೆ ಇವ್ರು ಈ ಥರ ಅಂದ್ಬಿಟ್ರು, ನಾನು ಆ ಥರ ಕಾಣಿಸ್ಬಿಟ್ನೆ ಇವ್ರ ಕಣ್ಣಿಗೆ ಅನ್ನೋ ರೀತಿ ಫೀಲ್ ಆಗಿಬಿಡುತ್ತೆ. ಏನೋ ಒಂಥರ ಬೇಜಾರು, ಅವಮಾನ ಮಾಡಿರೋರಿಗಿಂತ ಮಾಡಿಸ್ಕೊಂಡವ್ರಿಗೆ ಅದ್ರ ಅನುಭವ ಏನು ಅಂತ ಗೊತ್ತಿರುತ್ತೆ. ಅದನ್ನು ನೀವು ಯಾರ ಹತ್ರನೂ ಶೇರ್ ಮಾಡೋಕ್ಕಾಗ್ತಾ ಇರಲ್ಲ, ನಿಮ್ಮೊಳಗೆ ನೀವು ಇಟ್ಕೊಂಡು ಕೊರಗ್ತಾ ಇರ್ತೀರ. ಅಂಥದ್ದನ್ನ ನೀವು ರಾಯರ ಮುಂದೆ ಹೇಳ್ಕೋಬೋದು. ಅದು ಯಾವುದ್ರ ಮೂಲಕ ಅಂದರೆ, ನೀವು ಪತ್ರ ಬರೆಯೋ ಮೂಲಕ ರಾಯರಿಗೆ ನೀವು ನಿಮ್ಮ ಕಷ್ಟನ ಆಗಿರ್ಬೋದು, ಅದು ಸಮಸ್ಯೆ ಬಗ್ಗೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ನಿಮಗೆ ಯಾವುದರಿಂದ ನಿಮ್ಮ ಮನಸ್ಸು ತುಂಬ ಭಾರವಾಯಿತು, ನಿಮಗೆ ಯಾವುದರಿಂದ ತುಂಬ ನೋವಾಯಿತು, ಅದನ್ನೆಲ್ಲ ಮುಚ್ಚು ಮರೆ ಇಲ್ದೇ ನೀವು ರಾಯರ ಮುಂದೆ ಹೇಳ್ಕೊಬೋದು. ನೀವು ಹೇಳ್ಕೊಳ್ಳೋದಷ್ಟೇ ಅಲ್ಲದೆ, ನೀವು ಪತ್ರದ ಮೂಲಕ ರಾಯರಿಗೆ ಬರೆದು ಬಿಟ್ಟು ನಿಮ್ಮ ಸಂಕಷ್ಟನ ನೀವು ಅವ್ರಿಗೆ ಒಪ್ಪಿಸ್ಬೋದು, ನಿಮ್ಮ ಕೋರಿಕೆನ ಅವರಿಗೆ ನೀವು ತಿಳಿಸ್ಬೋದು. ಇದರಿಂದ ಏನು ಪ್ರಯೋಜನ, ಪತ್ರ ಬರೆಯೋದ್ರಿಂದ ಇದೆಲ್ಲ ಯೂಸ್ ಆಗುತ್ತಾ ಅಂತ ನೀವು ಅನ್ಕೋಬೋದು. ಪತ್ರ ಬರೆಯೋದು ಅಂದರೆ ಒಂದು ಕಾಗದದ ಮೇಲೆ ನೀವು ಏನೋ ಒಂದು ಬರಿತಾ ಇದ್ದೀರಿ ಅನ್ನೋ ರೀತಿ ಎಲ್ಲ ನಿಮಗೆ ನಂಬಿಕೆ ಇರಬೇಕು. ರಾಯರಿಗೆ ನಾನು ನನ್ನ ಮನದಾಳದ ಮಾತನ್ನ, ನನ್ನೊಳಗೆ ಅಡಗಿರೋ ಅಂಥ ಕಷ್ಟನ, ಸಂಕಷ್ಟನ, ಕೊರಗುನ ನಾನು ಹೇಳ್ಕೊತಾ ಇದ್ದೀನಿ. ನನ್ನ ಅಪ್ಪಂಗೆ, ನನ್ನ ತಂದೆಗೆ ನನ್ನ ಹತ್ರ ನಾನು ಹೇಳ್ಕೊತಾ ಇದ್ದೀನಿ ಅನ್ನೋ ಮನೋಭಾವನೆಯಿಂದ ರಾಯರಿಗೆ ನಾನು ತಿಳಿಸೋದಕ್ಕೋಸ್ಕರ ಇದು ನಾನು ರಾಯರಿಗೆ ತಲುಪಿಸ್ತಾ ಇದ್ದೀನಿ ಅನ್ನೋ ಮನೋಭಾವನೆಯಿಂದ ನೀವು ಬರೆದಿದ್ದೆ ಆದರೆ ನಿಮ್ಮ ಸಂಕಷ್ಟಕ್ಕೆ ರಾಯರು ಒಂದು ರೀತಿಯಾದಂಥ ದಾರಿನ ತೋರಿಸ್ತಾರೆ. ನೀವು ಆ ಪತ್ರನ ಯಾವ ರೀತಿ ಬರಿಬೇಕು, ರಾಯರಿಗೆ ಬರೆದಾದ್ಮೇಲೆ ನೀವು ಅದನ್ನು ಏನು ಮಾಡಬೇಕು, ಎಲ್ಲಿಗೆ ತಲುಪಿಸ್ಬೇಕು ಅಥವಾ ಎಲ್ಲಿ ಇಡಬೇಕು, ಅದು ನಿಮಗೆ ನಿಮ್ಮ ಕಷ್ಟ ಸಂಕಷ್ಟ ಮುಗಿದ ಮೇಲೆ ನೀವು ಅದನ್ನು ಏನು ಮಾಡಬೇಕು, ಎಷ್ಟು ದಿನಗಳ ಕಾಲ ನೀವು ಮನೇಲಿ ಅದನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ನೀಡ್ತಾ ಇದ್ದೀನಿ. ಇನ್ನು ನಿಮ್ಮ ಕಷ್ಟ ಪರಿಹಾರ ಆಗೇ ಇಲ್ಲ ಅನ್ನೋರು ಅಂದರೆ ಕೆಲವೊಬ್ಬರು ಇದನ್ನು ಅನುಸರಿಸ್ತಾರೆ, ಅಂದರೆ ಬೇರೆ ರೀತಿಲಿ ಅನುಸರಿಸೋರು ಇದ್ದಾರೆ. ಅಂದರೆ ನಿಮ್ಮ ಮನಸ್ಸಿನ ಕೋರಿಕೆ ಆಗಿರ್ಬೋದು, ನಿಮ್ಮ ಸಂಕಷ್ಟನಾಗಿರ್ಬೋದು, ಲೆಟರಲ್ಲೇ ಬರೆದು ದೇವಸ್ಥಾನದ ಉಂಡೆಗೆ ಹಾಕ್ಬಿಟ್ಟು ಬಂದಿರೋರು ಎಷ್ಟೊಂದು ಸುಮಾರು ಜನ ಇದ್ದಾರೆ. ಅದೇ ರೀತಿ ಇದು ಆವಾಗಿನ ಹಳೆಯ ಕಾಲದ ಪದ್ಧತಿ ಆದರೂ ಕೂಡ ಇನ್ನೂ ಜನ ಅದನ್ನ ಫಾಲೋ ಮಾಡ್ತಾನೆ ಇದ್ದಾರೆ. ಅದೆಲ್ಲವೂ ಕೂಡ ನಮ್ಮ ನಂಬಿಕೆಗೆ ಬಿಟ್ಟಿರೋದು, ವಿಶ್ವಾಸಕ್ಕೆ ಬಿಟ್ಟಿರೋದು ಅಲ್ವಾ. ನೀವು ಇದನ್ನು ಫಾಲೋ ಮಾಡಿ ನೋಡಿ ಒಂದು ಸರಿ, ಅದು ಹೇಗೆ ಬರೆಯೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಪತ್ರ ಬರೆಯೋದು ಅಂದರೆ ಏನೋ ಒಂದು ಕಾಗದದ ಮೇಲೆ ನಾನೇನೋ ಬರಿತಾ ಇದ್ದೀನಪ್ಪ ಅನ್ನೋ ರೀತಿ ನೀವು ಎರಡೆರಡು ಮನಸ್ಸು ಮಾಡಿಕೊಂಡು ಇದು ನಡೆಯುತ್ತಾ ನಡೆಯಲ್ವಾ ಆ ಥರ ಎಲ್ಲ ಅನುಮಾನ ಇಟ್ಕೊಂಡು ಬರೆಯೋಕೆ ಹೋಗ್ಬಿಡಿ. ಯಾಕಂದರೆ ನೀವು ಪತ್ರ ಬರೆಯೋದು ನಿಮ್ಮ ಮತ್ತು ರಾಯರ ನಡುವಿನ ನೇರವಾದ ಸಂಪರ್ಕನ ಬೆಸೆಯುವಂಥದ್ದು. ನೀವು ಎಷ್ಟು ನಂಬಿ ನೀವು ಬರಿತೀರೋ, ನೀವು ಬರೆಯೋವಂಥ ಪ್ರತಿಯೊಂದು ಅಕ್ಷರನೂ ಕೂಡ ಅಷ್ಟು ನಂಬಿಕೆ ಇಟ್ಟು ನೀವು ಬರೆದಾಗ ಮಾತ್ರನೇ ಅದು ನಿಮಗೆ ಸಕ್ಸಸ್ನ ಕೊಡುವಂಥದ್ದು. ನೀವು ರಾಯರಿಗೆ ಬರಿಬೇಕಾದ್ರೆ ಪತ್ರದ ಮೇಲ್ಭಾಗದಲ್ಲಿ ಮೊದಲನೇದಾಗಿ ನಿಮಗೆ ಇಷ್ಟ ದೈವ ಯಾರಿರ್ತಾರೋ ನಿಮ್ಮ ಕುಲದೇವ್ರ ಹೆಸರನ್ನ ಮೆನ್ಷನ್ನ ಮಾಡಿ. ಆ ನಂತರ ನಿಮ್ಮ ಇಷ್ಟ ದೈವ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಆದರೂ ಬರಿಬೋದು, ಇಲ್ಲ ಸಾಯಿರಾಮ್ ಅಂತ ಹಾಕ್ಬೋದು. ನೀವು ಬರೀ ರಾಯರಿಗೆ ಪತ್ರನ ಬರೀರಿ ಅಂತ ನಾನು ಹೇಳೋದಿಲ್ಲ. ನಿಮ್ಗೆ ಇಷ್ಟ ದೈವ ಯಾರಿಗಾಗಿರುತ್ತೋ ಆ ದೇವರಿಗೆ ನೀವು ಈ ರೀತಿ ಕ್ರಮಬದ್ಧವಾಗಿ ಪತ್ರನ ಬರೆದು ನೀವು ಇದನ್ನ ಸಮಸ್ಯೆನ ನೀವು ಬಗೆಹರಿಸ್ಕೊಳ್ಬೋದು. ಹೀಗೆ ನಿಮ್ಮ ಕುಲದೇವರ ಹೆಸರನ್ನ ಮೆನ್ಷನ್ ಮಾಡಿ, ಆನಂತರ ಗುರುರಾಯರ ಹೆಸರನ್ನ ಅಥವಾ ಗುರುರಾಯರ ನಾಮನ ಮೂಲಮಂತ್ರನ ಹೆಸರನ್ನ ನೀವು ಮೆನ್ಷನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪೂಜ್ಯ ಗುರುರಾಯರಿಗೆ ಅಥವಾ ತಂದೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂತ ನೀವು ಮೆನ್ಷನ್ನ ಮಾಡಬೇಕು. ಅಷ್ಟು ನೀವು ಫೈನಲ್ ಆಗಿ ವಿಷಯನ ಮೆನ್ಷನ್ನ ಮಾಡಬೇಕು. ನಿಮ್ಮ ಮನಸ್ಸಿಗೆ ಆಗಿರುವಂಥ ಅವಮಾನ ಆಗಿರ್ಬೋದು, ನೋವಾಗಿರ್ಬೋದು, ನಿಮ್ಮ ಸಂಕಷ್ಟ ಆಗಿರ್ಬೋದು, ಅಥವಾ ನೀವು ಯಾವ್ದಾದ್ರು ಒಂದು ತಪ್ಪನ್ನ ಮಾಡಿಬಿಟ್ಟು ಅದನ್ನು ಪಶ್ಚಾತ್ತಾಪ ಪಡ್ತಾ ಇದ್ದೀರಾ, ಏನಾದರೂ ಆಗಿರ್ಬೋದು, ಮುಚ್ಚು ಮರೆ ಇಲ್ದೇ ನೀವು ಏನನ್ನೂ ಕೂಡ ಮರ್ತೋಗದೇ ಇರೋ ರೀತಿ ಅಥವಾ ಏನನ್ನೂ ಕೂಡ ಮುಚ್ಚು ಮಾಡದೇ ಇರೋ ರೀತಿ ನೀವು ಅದನ್ನು ಲೆಟರಲ್ಲಿ ಬರೀಲೇಬೇಕು. ಆವಾಗಲೇ ಮಾತ್ರ ರಾಯರಿಗೆ ಅದು ತಲುಪುವಂಥದ್ದು. ನೀವು ಕ್ಷಮೆ ಕೇಳಬೇಕಾ, ಇಲ್ಲ ನನ್ನಿಂದ ಇದೊಂದು ತಪ್ಪಾಗ್ಬಿಟ್ಟಿದೆ, ಏನು ಮಾಡಬೇಕು, ನಿಮ್ಮ ತಪ್ಪನ್ನು ಕೂಡ ಒಪ್ಕೊಳ್ಳೋ ಅಂಥ ಮನೋಭಾವನೆ ನಿಮ್ಮಲ್ಲಿ ಬೆಳಿಬೇಕು. ಆ ಟೈಮಲ್ಲಿ ಅಂಥ ಪರಿಸ್ಥಿತಿಲಿ ಮಾತ್ರ ನೀವು ಲೆಟರ್ನ ಬರಿಬೇಕು. ನಿಮ್ಮದೇ ತಪ್ಪಿಟ್ಕೊಂಡು ಬೇರೆಯವ್ರಿಗೆ ಹೀಗಾಗಬೇಕು ಹಾಗಾಗಬೇಕು ಅನ್ನೋ ರೀತಿ ಅಥವಾ ಬೇರೆಯವ್ರಿಗೆ ನೆಗೆಟಿವ್ ಆಗೋ ರೀತಿ ನೀವೇನಾದರೂ ಆಲೋಚನೆಗಳನ್ನ ಇಟ್ಕೊಂಡು ಪತ್ರನ ಬರೆದ್ರೆ ಅದರಿಂದ ಯಾವುದೇ ರೀತಿ ಪ್ರತಿಫಲ ನಿಮಗೆ ಸಿಗೋದೇ ಇಲ್ಲ. ಇದಂತೂ ಅರ್ಥನ ಮಾಡ್ಕೊಡ್ಬಿಡಿ. ನಿಮಗೋಸ್ಕರ, ನಿಮ್ಮ ಕುಟುಂಬದಗೋಸ್ಕರ ಮಾತ್ರ ನೀವು ಮಾಡಬೇಕಾಗಿರೋವಂಥದ್ದು. ಮನಸ್ಸಲ್ಲಿ ಒಂದು ಇಟ್ಕೊಂಡು ಪತ್ರದಲ್ಲಿ ಇನ್ನೊಂದು ಏನೋ ಒಂದು ಬರೆದಿದ್ದೀರಾ ಅಂದರೂ ಕೂಡ ರಾಯರಿಗೆ ಗೊತ್ತಾಗುತ್ತೆ. ನಮ್ಮ ಮನದಾಳದ ಮಾತು, ನಮ್ಮ ಮನದಾಳದ ಆಸೆ ಏನಿರುತ್ತೆ ಅನ್ನೋದು ರಾಯರಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅದರಿಂದಾಗಿ ನಿಮ್ಮ ಮನಸ್ಸಿನೊಳಗೆ, ನಿಮ್ಮ ಒಳಗೆ ಯಾವ ಒಂದು ವಿಷಯಕ್ಕೆ ನೀವು ಕೊರಗ್ತಾ ಇದ್ದೀರಾ ಆ ಒಂದು ವಿಷಯನ ಸ್ಪಷ್ಟವಾಗಿ ನೀವು ಮಗುವಿನ ರೀತಿ ರಾಯರ ಮುಂದೆ ನೀವು ಬರ್ದು ಇಟ್ಬಿಡಿ. ನನ್ನ ಈ ಕಷ್ಟದಿಂದ ನೀವು ಪಾರು ಮಾಡಪ್ಪ, ನನಗೆ ಇದೊಂದು ಶಕ್ತಿನ ಕೊಡಪ್ಪ, ನನಗೆ ತಡ್ಕೊಳ್ಳೋ ಅಂಥದ್ದು ಅಂತ ಹೇಳ್ಬಿಟ್ಟು ನೀವು ರಾಯರಿಗೆ ಯಾವ ಸೇವೆನ ಮಾಡ್ತೀರಾ, ಇದಾದಮೇಲೆ ನಿನ್ನ ಮಠಕ್ಕೆ ಬರ್ತೀನಪ್ಪ, ದರ್ಶನ ಪಡಿತೀನಪ್ಪ, ಇಲ್ಲ ನನ್ನ ಕೈಲಾದಷ್ಟು ದಾನನ ಮಾಡ್ತೀನಿ, ಇಲ್ಲ ನನ್ನ ಕೈಲಾಗಿರುವಂಥ ಇಂಥದ್ದೊಂದು ಸೇವೆನ ಮಾಡ್ತೀನಿ ನಿನಗೆ ತಂದೆ ಅಂತ ನೀವು ನಿಮ್ಮ ಕೈಲಿ ಏನಾಗುತ್ತೋ, ನಿಮ್ಮ ಅನುಕೂಲಕ್ಕೆ ಏನಾಗುತ್ತೋ ಆ ಥರ ಒಂದು ಸೇವೆನ, ಆ ಥರ ಒಂದು ಹರಕೆ ಅಂದರೆ
ತುಂಬ ಚಿಕ್ಕದಾಗಿರೋವಂಥ ಹರಕೆನ ನೀವು ಕಟ್ಕೊಳ್ಬೋದು ರಾಯರಿಗೆ. ಅದನ್ನು ಕೂಡ ಲೆಟರಲ್ಲಿ ಮೆನ್ಷನ್ ಮಾಡಬೇಕು ನೀವು. ಇದರಿಂದ ನೀವು ಪಾರು ಮಾಡು ನನ್ನಪ್ಪ, ನನ್ನ ಕೈಲಿ ಇದು ಒಂದು ಸೇವೆನ ನಿಮಗೆ ಮಾಡ್ತೀನಿ ತಂದೆ ಅಂತ ಕೊನೆಯಲ್ಲಿ ನೀವು ಮೆನ್ಷನ್ನ ಮಾಡಿಬಿಟ್ಟು ಲಾಸ್ಟಲ್ಲಿ ನಿಮ್ಮ ಹೆಸರು, ನಿಮ್ಮ ನಕ್ಷತ್ರ, ರಾಶಿ ನಿಮಗೆ ಗೊತ್ತಿದ್ದರೆ ಹಾಕ್ಬೋದು, ಅಥವಾ ನೀವು ಯಾರ ಬಗ್ಗೆ ಲೆಟ್ರ್ ಬರೆದಿದ್ದೀರಾ, ಈಗ ಫ್ಯಾಮಿಲಿಲಿ ಆಗಿರ್ಬೋದು, ಫ್ರೆಂಡ್ಸಲ್ಲಿ ಆಗಿರ್ಬೋದು, ಯಾರೋ ನಿಮಗೆ ಗೊತ್ತಿರೋರಿಗೆ ತುಂಬ ಹುಷಾರಿರಲ್ಲ, ಅವ್ರೇನೋ ಒಂದು ಕಷ್ಟದಲ್ಲಿರ್ತಾರೆ, ಅವ್ರನ್ನ ಪಾರು ಮಾಡಪ್ಪ, ನನಗೆ ತುಂಬ ನೋವಾಗ್ತಿದೆ, ಅವ್ರು ನೋಡೋಕ್ಕಾಗ್ತಾಯಿಲ್ಲ ಅನ್ನೋ ರೀತಿ ಮನೋಭಾವನೆಗಳು ಹಲ್ವಾರು ಜನರಲ್ಲಿ ಇರ್ತಾರೆ. ಬರೀ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲ್ಲ, ಕೆಲವೊಬ್ಬರು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋರು ತುಂಬ ಜನ ಇದ್ದಾರೆ. ಅಂಥವ್ರು ಯಾರ ಬಗ್ಗೆ ಬರೀತಿರೋ ಅವರ ಹೆಸ್ರನ್ನ ಫಸ್ಟ್ ಮೆನ್ಷನ್ ಮಾಡಿ, ಅವ್ರ ನಕ್ಷತ್ರ, ರಾಶಿನ ಮೆನ್ಷನ್ ಮಾಡಿಬಿಟ್ಟು ನೀವು ಕಂಪ್ಲೀಟ್ನ ಮಾಡಬೇಕು ಈ ಲೆಟ್ರನ್ನ. ಪತ್ರನ ನೀಟಾಗಿ ಮಚ್ಚಿ ಇಟ್ಬಿಟ್ಟು ನೀವು ಈ ಪತ್ರನ ಯಾರಿಗೂ ಕೂಡ ಓದೋದಕ್ಕಾಗಿರ್ಬೋದು, ಇನ್ಯಾರೋ ಮುಟ್ಟೋದಕ್ಕಾಗಿರ್ಬೋದು, ಆ ಥರ ಕೈಗೆ ಸಿಗದೇ ಇರೋ ರೀತಿ ಇಟ್ಕೋಬೇಕು. ನೀವೇ ಇದನ್ನು ಮಾತ್ರ ಜೋಪಾನ ಮಾಡ್ಕೋಬೇಕು. ನಿಮ್ಮ ಕೆಲಸ ಮುಗಿಯೋವರೆಗೂ ನೀವು ಈ ಪತ್ರನ ಜೋಪಾನವಾಗಿ ಇಟ್ಕೊಳ್ಬೇಕು. ಯಾರ ಕೈಗೂ ಸಿಗೋದಾಗಿರ್ಬೋದು ಅಥವಾ ಬೇರೆ ಕಡೆ ಎಲ್ಲೋ ಬಿಸಾಡೋದಾಗಿರ್ಬೋದು, ಆ ಥರ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ನೀವು ಈ ಪತ್ರ ಬರೆಯೋದಕ್ಕಿಂತ ಮುಂಚೆನೇ ರಾಯರಲ್ಲಿ ವಿನಂತಿನ ಮಾಡಿಕೊಂಡು ಆ ನಂತರ, ಅಂದರೆ ರಾಯರೇ ನಾನು ಈ ಥರ ನಿಮಗೆ ಒಂದು ಪತ್ರನ ಬರೀತಿದ್ದೀನಪ್ಪ, ನನ್ನ ಸಂಕಷ್ಟನ ಹೇಳ್ಕೊಂಡು ಈ ಪತ್ರದ ಮೂಲಕ ನನ್ನ ಸಂಕಷ್ಟ, ನನ್ನ ಕಷ್ಟನ ಸ್ಪಷ್ಟವಾಗಿ ನಿಮ್ಮಲ್ಲಿ ಸ್ಪಷ್ಟನೆ ಪಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವು ಪತ್ರನ ಬರೆದ್ಬಿಟ್ಟು ರಾಯರ ಫೋಟೋ, ವಿಗ್ರಹ ಏನಿರುತ್ತೋ ಅಲ್ಲಿ ರಾಯರ ಫೋಟೋ ಮುಂದೆ ಫಸ್ಟ್ ಇಟ್ಬಿಟ್ಟು ರಾಯರಿಗೆ ತುಪ್ಪದ ದೀಪನ ಹಚ್ಬಿಟ್ಟು ಅಲಂಕಾರನ ಮಾಡಿ, ಆ ನಂತರ ಲೆಟ್ರ್ನಲ್ಲಿ ಇಟ್ಬಿಟ್ಟು ಒಂಚೂರು ಅರಿಶಿನ ಕುಂಕುಮನೋ ಅಥವಾ ಗಂಧನೋ ಇಟ್ಬಿಟ್ಟು ಒಂದು ದಳ ತುಳಸಿ ದಳನ ಲೆಟರ್ ಮೇಲೆ ಇಟ್ಬಿಟ್ಟು ನೀವು ಮತ್ತೆ ರಾಯರಿಗೆ ಆರತಿನ ಮಾಡಿ ಪೂಜೆನ ಮಾಡಿಬಿಟ್ಟು ರಾಯರಲ್ಲಿ ಕೈ ಮುಗಿದು, ಇದರಲ್ಲಿ ಬರೆದಿರೋದೆಲ್ಲ ನಿನಗೆ ಗೊತ್ತಪ್ಪ, ನೀನೇ ನನ್ನನ್ನು ಕಾಪಾಡು ತಂದೆ ಅಂತ ಹೇಳ್ಬಿಟ್ಟು ನೀವು ನಮಸ್ಕಾರನ ಮಾಡ್ಕೋಬೇಕು. ಮತ್ತು ನೀವು ನಂಬಿಕೆನ ಇಡಬೇಕು. ನನ್ನ ಸಂಕಷ್ಟ, ನನ್ನ ಕಷ್ಟ ರಾಯರ ಪಾಲಾಗಿದೆ, ರಾಯರಿಗೆ ನಾನು ಬಿಟ್ಬಿಟ್ಟಿದ್ದೀನಿ ಅಂತ ನೀವು ಸುಮ್ಮನೆ ಆಗ್ಬಿಡ್ಬೇಕು. ಒಂದು ವಾರ ಆಯಿತು, 10 ದಿವಸ ಆಯಿತು ನಾನು ಬರೆದಿ, ಆದರೂ ಇನ್ನೂ ಯಾವುದೋ ಪ್ರತಿಫಲನೇ ಇಲ್ಲ. ಅದೇ ತಲೆಯಲ್ಲಿ ಇಟ್ಕೊಂಡು ನೀವು ಸುಮ್ಮನೆ ಟೈಮ್ನ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ ನಾನು. ನೀವು ರಾಯರಿಗೆ ಬರೆದಿದ್ದೀರಾ, ರಾಯರಲ್ಲಿ ನೀವು ನಿಮ್ಮ ಕಷ್ಟನ ಹೇಳ್ಕೊಂಡಿದ್ದೀರಾ ಅಂದಮೇಲೆ ಅಲ್ಲಿಗೆ ಬಿಟ್ಬಿಡ್ಬೇಕು. ಅದು ಯಾವಾಗಲಾರು ಆಗಲಿ ಆಗುತ್ತೆ ಅಷ್ಟೇ, ಯಾವಾಗಲಾರು ಆಗಲಿ ಅನ್ನೋ ರೀತಿ ನೀವು ಇದ್ಬಿಟ್ರೆ ಅದು ಪಕ್ಕ ಬೇಗ ಆಗೇ ಆಗುತ್ತೆ. ಇದು ಕೆಲವೊಬ್ರಿಗೆ ಅನುಭವ ಆಗಿರುತ್ತೆ, ಯಾರಿಗಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಆಗಿದೆ. ಎಷ್ಟು ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಅಷ್ಟು ನಿಧಾನ ಆಗುತ್ತೆ ಕೆಲಸಗಳು. ದೇವರಲ್ಲಿ ಹೇಳ್ಬಿಟ್ಟು ಒಂದ್ಸರಿ ಬಿಟ್ಬಿಟ್ಟು ನೋಡಿ, ನೀವು ಆಗುತ್ತೆ, ಯಾವಾಗಲೂ ಆಗುತ್ತೆ, ಒಟ್ಟಿನಲ್ಲಿ ಗೊತ್ತಿಲ್ಲ, ಆಗುತ್ತೆ, ಯಾವಾಗಲಾರು ಆಗಲಿ, ದೇವರಿದ್ದಾನೆ, ರಾಯರಿದ್ದಾರಪ್ಪ, ಹಾಗೆ ಆಗುತ್ತೆ ಅನ್ನೋ ರೀತಿ ನೀವು ಬಿಟ್ಬಿಡ್ಬೇಕು. ಅದ್ರ ಬಗ್ಗೆ ಥಿಂಕಿಂಗ್ನು ನೀವು ಮಾಡಬಾರ್ದು, ಅದನ್ನೇ ಯೋಚನೆನ ತಲೆಲಿಟ್ಕೊಂಡು ನೀವು ಕುತ್ಕೊಳ್ಳೋಕೆ ಹೋಗಬಾರ್ದು. ಈ ಪತ್ರನ ಬರೆದಿದ್ದಾದ್ಮೇಲೆ ನೀವು ಫೋಟೋ ಮುಂದೆ ಇಟ್ಟಿರ್ತಲ್ವ ರಾಯರು ಪಾದದ ಹತ್ರ ಅಥವಾ ವಿಗ್ರಹದ ಹತ್ರ, ಅದನ್ನು ನೀವು ಪೂಜೆ ಎಲ್ಲ ಆದಮೇಲೆ ಹಿಂದೆಗಡೆ ಇಡಬೇಕು. ಅಂದರೆ ಅದು ಯಾರು ನೋಡಲೂಬಾರ್ದು, ಯಾರು ಮುಟ್ಲೂಬಾರ್ದು. ಅದರಿಂದಾಗಿ ನೀವು ಆ ಪತ್ರನ ಹಿಂದೆ ಇಟ್ಟು ರಾಯರಿಗೆ ಪೂಜೆ ಎಲ್ಲ ಮಾಡಿದ ಆ ನಂತರ ಏನು ನೀವು ಅಂದ್ಕೊಂಡಿರ್ತೀರೋ ಅದು ನೆರವೇರೋದ ಮೇಲೆ ನೀವು ರಾಯರು ಉಂಡಿಗೆ ನೀವು ಹಾಕ್ಬಿಟ್ಟು ಬರಬೇಕು. ಮಠಕ್ಕೆ ಹೋಗ್ಬಿಟ್ಟು ರಾಯರಿಗೆ ದರ್ಶನ ಮಾಡಿಕೊಂಡು ರಾಯರಿಗೆ ಹೇಳ್ಬಿಟ್ಟು ಆ ಲೆಟರ್ ಜೊತೆಗೆ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ, ಒಂದು 5 ರೂಪಾಯಿ, 11 ರೂಪಾಯಿ, 21 ರೂಪಾಯಿ, ಆ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಣಿಕೆನ ಲೆಟರ್ ಜೊತೆಗೆ ಇಟ್ಕೊಂಡು ನೀವು ಉಂಡಿಗೆ ಹಾಕ್ಬಿಟ್ಟು ನಮಸ್ಕಾರನ ಮಾಡಿಕೊಂಡು ಬರಬೇಕು. ರಾಯರಿಗೆ ಪ್ರಿಯವಾದ ವಾರ ಗುರುವಾರ, ಆದ್ದರಿಂದ ನೀವು ಗುರುವಾರನೇ ಲೆಟರ್ನ ಬರೀಬೇಕು. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಬರೆದ್ರೆ ತುಂಬ ಒಳ್ಳೆಯದಾಗಿರುವಂಥ ಸಮಯ ಅಂತ ಹೇಳ್ಬೋದು. ಯಾವ ಸಮಯದಲ್ಲಿ ಬರಿಬೋದು ಅನ್ನೋರಿಗೆ, ಅಂದರೆ ಆ ಟೈಮಲ್ಲಿ ನಮ್ಮ ಮನಸ್ಸು ಕೂಡ ನಿಷ್ಕಲ್ಮಶವಾಗಿ ಸ್ಪಷ್ಟವಾಗಿರುತ್ತೆ. ಯಾವುದೇ ರೀತಿ ಹೊರಗಿನ ಪ್ರಪಂಚದ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ತುಂಬಿಕೊಂಡಿರಲ್ಲ. ನಮ್ಮ ಮೈಂಡು ತುಂಬ ಅಂದರೆ ತುಂಬ ಫ್ರೆಶ್ ಆಗಿರುವಂಥ ಸಮಯ. 4:15 ಇಂದ 6 ಗಂಟೆ ಒಳಗಡೆ ಬರೆದ್ರೆ ನೀವು ತುಂಬ ಒಳ್ಳೆಯದು. ಆ ಟೈಮಲ್ಲಿ ನೀವು ಸ್ನಾನ ಮಾಡಿಕೊಂಡು ಲೆಟರ್ನ ಬರೆದು ರಾಯರ ಮುಂದೆ ಇಟ್ಟು ನೀವು ಪೂಜೆನ ಮಾಡಿ, ಅಥವಾ ಸಾಧ್ಯ ಆಗೋದೇ ಇಲ್ಲ ಅಂತನ್ನೋರು ಗೋಧೂಳಿ ಮುಹೂರ್ತದಲ್ಲಿ ಸಂಜೆ ಒಂದು 6 ಗಂಟೆಯಿಂದ 7 ಗಂಟೆ ಒಳಗಡೆ ನೀವು ಈ ಕೆಲಸನ ಮಾಡ್ಬೋದು. ರಾಯರು ಫೋಟೋ ಮುಂದೆ ಈ ಪತ್ರನ ಇಟ್ಟಿದ್ದಾದ್ಮೇಲೆ ನೀವು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ರಾಯರು ಮುಂದೆ ನಾನು ಎಲ್ಲನೂ ಹೇಳ್ಬಿಟ್ಟಿದ್ದೀನಿ ಅನ್ನೋ ರೀತಿ ನೀವು ನೆನೆಸ್ಕೋಬೇಕು. ರಾಯರು ನಮ್ಮ ಮುಂದೆ ಕೂತಿದ್ದಾರೆ, ರಾಯರು ಮುಂದೆನೇ ನಾನು ಕೂತ್ಕೊಂಡು ನಾನೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ ಮಗು ರೀತಿ ಅಂತ ಹೇಳ್ಬಿಟ್ಟು ರಾಯರು ಮಂತ್ರನ ರಾಯರು ಅಷ್ಟೊತ್ತರ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸರಿ ಒಂದು ಸರಿ ನೀವು ಹೇಳ್ಕೋಬೇಕು. ಈ ಪತ್ರನ ಯಾವ ಲ್ಯಾಂಗ್ವೇಜಲ್ಲಾರು ಬರಿಬೋದು. ನೀವು ಕನ್ನಡದಲ್ಲೇ ಬರೀಬೇಕು, ಇಂಗ್ಲೀಷಲ್ಲೇ ಬರೀಬೇಕು ಅನ್ನೋದು ಏನಿಲ್ಲ. ರಾಯರಿಗೆ ಭಾಷೆ ಮುಖ್ಯ ಅಲ್ಲ, ನಿಮ್ಮೊಳಗಿನ ಭಾವ ಮುಖ್ಯ ಅಷ್ಟೇ. ಮತ್ತು ಇದನ್ನು ನೀವು ಮಂತ್ರಾಲಯಕ್ಕೆ ಡೈರೆಕ್ಟಾಗಿ ನೀವು ಕಳಿಸ್ಬೋದು. ನೀವು ಕಳಿಸ್ತೀನಿ ಅಂದರೆ ಈ ಅಡ್ರೆಸ್ಗೆ ನೀವು ಸೆಂಡ್ನ ಮಾಡ್ಬೋದು. ಅದು ಮಂತ್ರಾಲಯದ ಅರ್ಚಕರಿಗೆ ಹೋಗುತ್ತೆ. ಅವರು ನೇರವಾಗಿ ರಾಯರು ಪಾದದ ಬಳಿ ಇಟ್ಬಿಟ್ಟು ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ ಎಲ್ಲ ನೋಡಿಬಿಟ್ಟು ಅವರು ನಿಮ್ಮ ಬಗ್ಗೆ ಪೂಜೆನ ಮಾಡಿ ಅದನ್ನು ರಾಯರಿಗೆ ತಲುಪಿಸ್ತಾರೆ. ರಾಯರು ಅನುಗ್ರಹ ನಿಮಗೆ ಆದಷ್ಟು ಬೇಗ ಆಗೋ ರೀತಿ ಮಾಡ್ತಾರೆ. ಅದು ಆಪ್ಷನಲ್ಲು, ನಿಮಗೆ ಸಾಧ್ಯ ಆಗುತ್ತೆ ಅಂದರೆ ಡೈರೆಕ್ಟಾಗಿ ಮಂತ್ರಾಲಯಕ್ಕೆ ನೀವು ಸೆಂಡ್ನ ಮಾಡಿ, ಇಲ್ಲ ತೊಂದರೆ ಇಲ್ಲ ನಾನು ಮಠಕ್ಕೆ ಹಾಕ್ಬಿಟ್ಟು ಬರ್ತೀನಿ, ನಾನು ಅಕ್ಕಪಕ್ಕ ಇರೋವಂಥ ಮಠಕ್ಕೆ ಹೋಗ್ತೀನಿ ಅಂದರೆ ನೀವು ಅಲ್ಲಿಗೆ ಬೇಕಾದರೂ ಹೋಗ್ಬಿಟ್ಟು ಬರ್ಬೋದು. ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೋದು.
ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್